ಈಗ ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೊಳ್ಬೇಕು. ಆನಂತರ ನಾಯಕರವರ ಅಗಲುವಿಕೆ ಬಗ್ಗೆ ಸಂತಾಪ ಸೂಚನೆಯನ್ನು ಇವತ್ತು ಹಂಚಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಹಿರಿಯರು ರಮಾನಂದರಾವ್ ನಾಯಕ್ ಅವರ ಕಾರ್ಯವೈಖರಿ ಬಗ್ಗೆ ಮಾತಾಡಿದರು. ಅವರ ಸಹೋದರರು ಆದಂಥ ಪ್ರಕಾಶ್ ನಾಯಕರು ಸಹ ತಮ್ಮ ಸಮಾಜದ ಒಂದು ಕಂಬನಿ ಹೋಯಿತು ಅಂತ ಹೇಳಿಕೊಂಡು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಎಲ್ರಿಗೂ ಗೊತ್ತಿದ್ದ ವಿಷಯ, ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಂತ ಏನು ಬಂತು ರಾಮಕೃಷ್ಣ ಹೆಗಡೆ ಅವರಲ್ಲಿ ರಮಾನಂದ ನಾಯಕರವರ ಒಂದು ಆಡಳಿತ ಇಡೀ ಕರ್ನಾಟಕಕ್ಕೆ ಮಾದರಿ. ಯಾಕಂತ ಹೇಳಿದ್ರೆ ಅವರು ನೋಡಲಿಕ್ಕೂ ಹೈಟ್ ಮತ್ತು ಅವರ ಸೀರಿಯಸ್ನೆಸ್ ನೋಡಿದರೆ ಅವರೊಂದು ಸೀನಿಯರ್ IASಗಿಂತ ದೊಡ್ಡವರ ಮತ್ತು ಎಲ್ಲ ಕೆಲಸದಲ್ಲಿ ಸಿಸ್ಟಮ್ ಅಂತ ಏನಂತಿದೆ ಅದು ಆ ಸಿಸ್ಟಮನ್ನು ಹುಟ್ಟು ಹಾಕ್ಸ್ಕೊಂಡು ರಮಾನಂದ ನಾಯಕರು ಇವತ್ತು ನಮ್ಮ ನಡುವೆ ಇವತ್ತಿಲ್ಲ. ಆದರೆ ಅವರು ಬಿಟ್ಟು ಹೋದಂಥ ಏನೋ ಮಾರ್ಗ ಇದೆ, ಆದರೆ ಅದ ದಾರಿಯಲ್ಲಿ ನಾವು ನಡಿಬೇಕಂತ ಹೇಳಿ ನಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅವರು ಅಧಿಕಾರದ ಆಸೆಗಾಗಿ ನಮ್ಮ ಸ್ವಾಭಿಮಾನವನ್ನು ಬಿಟ್ಕೊಂಡು ಹೋದಂಥವರು ಅಲ್ಲ. ಅಧಿಕಾರ ಸಿಗ್ತದೆ ಅಂಥೇಳಿ ಏನೋ ಬೇಕಾಬಿಟ್ಟಿಯಾಗಿ ಏನೋ ಕೆಲಸ ಮಾಡಿದಂಥವರು ಅಲ್ಲ. ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂಥವ್ರು. ಅವರು ನಮ್ಮ ಪ್ರಪ್ರಥಮ ಜಿಲ್ಲಾ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂಥವ್ರು. ಮತ್ತು ಬಹಳ ಅವರು ನಾಡವರ ಸಮುದಾಯದಿಂದ ಬಂದವಂತರಾದರೂ ಸಹಿತ ಎಲ್ಲ ಸಮಾಜದವರಿಗೆ ಒಂದು ಮಾರ್ಗದರ್ಶಕರಾಗಿದ್ದರು. ಎಲ್ಲರಿಗೂ ಅತಿ ಪ್ರೀತಿಗೆ ಪಾತ್ರರಾಗಿದ್ದರು. ಯಾವುದೇ ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟದಲ್ಲಿ ಸಹಿತ ಅವರು ನಮ್ಮ ಜನಶಕ್ತಿ ವೇದಿಕೆಯ ಒಂದು ಹೋರಾಟದಲ್ಲಿ ಅನೇಕ ಬಾರಿ ಬಂದಿದ್ದಾರೆ. ಸಂತೋಷ್ ಹೆಗಡೆ ಅವರು ಪಾದಯಾತ್ರೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಜೊತೆಗೆ ಬಂದಾಗ ಅವರು ಸಹಿತ ಅದರಲ್ಲಿ ಅವರು ಮತ್ತು ಸಂಘಟನೆಗಳು ಅಂದರೆ ಪಕ್ಷದ ಕಾರ್ಯಕರ್ತರು ಎಲ್ಲವನ್ನೂ ಕರ್ಕೊಂಡು ಬಂದು ಅವರು ನಮ್ಮ ಜೊತೆಗೆ. ರಮಾನಂದ ನಾಯಕರಿಗೆ 1983 ನೋಡ್ತಾ ಬಂದಿದ್ದು. ಆವಾಗ ಅವರು ನಮ್ಮೂರು ಅಂಕೋಲ ಮತ್ತು ನನ್ನ ಮನೆ ಮತ್ತು ಬೋರ್ಡು ಒಂದೇ ಕಂಪೌಂಡಲ್ಲಿ ಡೈಲಿ ನಾವು ಇವರಿಗೆ ಕಪ್ಪು ಕೋಟ ಹಾಕೊಂಡು ಬರ್ತಾ ಇದ್ದು ನೋಡ್ತಾ ಇದ್ದೇವೆ ರಮಾನಂದ ನಾಯಕರಿಗೆ. ಆಮೇಲೆ ಅವರ ಧರ್ಮಪತ್ನಿ ನಮ್ಮ ಹೈಸ್ಕೂಲ್ನಲ್ಲಿ ಓದಿದ್ರು ರಾಜಮ್ಮ ನಾಯ್ಕರ್. ಇಂಥ ಸರಳ ಸಜ್ಜನರು ನಮ್ಮ ಅಂಕೋಲ ಅದು ನಮ್ಮ GC ಕಾಲೇಜ್ನಲ್ಲಿ ಓದಿದ್ದವರು ಅಂದರೆ ನಮ್ಮ ದಿನಕರ್ ದೇಸಾಯಿ ಅವರು ಕಟ್ಟಿದ ನಮ್ಮ ಸಂಸ್ಥೆ ಇದೆಯಲ್ಲ ಕೇಂದ್ರ ವೆಲ್ಫೇರ್ ಟ್ರಸ್ಟ್, ಆ ಚೌಕಟ್ಟಿನಲ್ಲಿ ಓದಿದವರು ಯಾವಾಗಲೂ ಹೀಗೆ ಇರ್ತಾರೆ ಅನಿಸ್ತದೆ ನನಗೆ. ನಮ್ಮ ಅಂಕೋಲಾದ ದಿನಕರ್ ದೇಸಾಯಿ, ಸಭಾ ಗಾಂವ್ಕರ್, ನಿರ್ಮಲಾ ಗಾಂವ್ಕರ್, ಆಮೇಲೆ ನಮ್ಮ ಪ್ರೇಮಾ ಪಿಕಳೆ ಅವರ ಸಾಲಿನಲ್ಲಿ ಇವರು ಬರ್ತಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಇಂತಹ ಸರಳ ಸಜ್ಜನರು ನಾವು ಕಳೆದುಕೊಂಡದ್ದು ನಮ್ಮ ಪಕ್ಷಕ್ಕಷ್ಟೇ ಅಲ್ಲ, ನಮ್ಮ ಊರಿಗೆ ಹಾಗೂ ನಮ್ಮ ಜಿಲ್ಲೆಗೆ ತುಂಬಾ ನಷ್ಟವಾಗಿದೆ. ಮತ್ತು ಇವರ ಆತ್ಮಕ್ಕೆ ಶಾಂತಿ ಸಿಗ
ರಮಣ ನಾಯಕರ ಬಗ್ಗೆ ನಾ ಯಾಕೆ ಮಾತಾಡ್ತೇನೆ ಅಂದರೆ ನನ್ನ ಒಡನಾಟ. ನಾನು ರಮಣ ನಾಯಕರು, ಕಮಲಾಕರ್ ಮಕ್ಕಳು, ಶಿವರಾಮ್ ಹೆಬ್ಬಾರ್, ಪ್ರಮೋದ್ ಹೆಗ್ಡೆ ಒಂದೇ ಬಳಗದಿಂದ ಬಂದವರು. ನನಗೆ ಸ್ವಲ್ಪ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಪಂಚಾಯತ್ ಇಲ್ಲ, ಜಿಲ್ಲಾ ಪರಿಷತ್ತಿಗಿಲ್ಲ, ಅಧ್ಯಕ್ಷರಾಗಲಿ ಆಗಬೇಕಾದಾಗ ನಿಜವಾಗಲೇ ಅವರಿಗೆ ಅಧ್ಯಕ್ಷರಾಗಬೇಕೆಂದ ಅಭಿಲಾಷೆಗಳಾಗಿ ತಾನು ಅಧ್ಯಕ್ಷನಾಗಬೇಕು, ಬಯಸಬೇಕು ಎಂಬ ಅಭಿಲಾಷೆ ಇದೆ. ಆವಾಗ ಅವರನ್ನು ಯಾರೂ ಸಪೋರ್ಟ್ ಮಾಡಿಲ್ಲ. ಒಬ್ಬ ಮೆಂಬರು ಕೂಡ ಅವರಿಗೆ ಸಪೋರ್ಟ್ ಮಾಡಿಲ್ಲ. ಸಡನ್ ಆಗಿ ದೇಶಪಾಂಡೆ ಸಾಹೇಬರು, ರಮಾನಂದ್ ನೀನು ನಾಳೆ ತಯಾರಾಗಬೇಕು, ನಾಮಿನೇಷನ್ ಇರಬೇಕು ಅಧ್ಯಕ್ಷ ಸ್ಥಾನ. ಆವಾಗ ರಮಾನಂದ್ ನಾಯಕರಿಗೆ ಭೂಮಿಯೇ ಕುಸಿದಾಗ ಆಗಬೇಕು. ಯಾಕಂದರೆ ಅವರು ಅಧ್ಯಕ್ಷ ಸ್ಥಾನವನ್ನು ಬಯಸಿದ್ದಿಲ್ಲ. ಪ್ರಾಮಾಣಿಕ ವ್ಯಕ್ತಿ, ಅವರನ್ನು ಯಾರೂ ಹಿಂದಿನಿಂದ ಸಪೋರ್ಟ್ ಮಾಡುವವರು ಇದ್ದಿಲ್ಲ. ಅಂಥ ವ್ಯಕ್ತಿ ಒಮ್ಮೆಲೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ರಾಮನಗರ ಮಹಾಪೌರ ಸದಾಳಿ ಕಾರ್ಯಕ್ರಮವನ್ನು ಮಾಡಲು 15 ಮಾಡಬೇಕಂತ ನಿಶ್ಚಯಿಸಿದ್ದು. ಆದರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಮುಂದೂಡಲಾಯಿತು. ಹಾಗೆ ಭಾವಪುರ ಪ್ರಧಾನಿ ಕಾರ್ಯಕ್ರಮವು ಇವತ್ತು ನಾವೆಲ್ಲರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ. ಇವತ್ತಿನ ಈ ಭಾವಪುರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಂಥ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲರಿಗೂ ಪಕ್ಷದ ಪರವಾಗಿ ನನಗೆ ಅಭಿನಂದನೆಯನ್ನು ಸಲ್ಲುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಲು ಆತ್ಮಗಳ ಮೂಲ ಸ್ವಭಾವಗಳು, ಮೂಲ ಗುಣಗಳು ಸುಖ, ಶಾಂತಿ, ಆನಂದ, ಪ್ರೀತಿ ಪರಮಾತ್ಮರು ನೀಡಿದ ಗುಣಗಳು. ಆತ್ಮ ಯಾವಾಗ ಶರೀರ ಬಿಡ್ತಾರೆ ಅವಾಗ ಈ ಗುಣಗಳು ಅವ್ರ ಜೊತೆಗೆ ಹೋಗ್ತದೆ. ಜೊತೆಗೆ ನಾವು ಮಾಡಿದ್ದು ಏನು ಕರ್ಮ ಅಂದರೆ ಕಾರ್ಯ, ಒಳ್ಳೆಯ ಕಾರ್ಯದಿಂದ ಒಳ್ಳೆ ಶಕ್ತಿ ಬರ್ತದೆ. ಆಗ ಅವರು ಸಹ ಬಹಳ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಅವರು ಮಾಡಿದ ಕಾರ್ಯಕ್ಕೆ ಪರಮಾತ್ಮ ಅವರಿಗೆ ಸುಖ, ಶಾಂತಿ, ಆನಂದದ ಕಿರಣಗಳು ನೀಡಲಿ ಅಂತ ಹೇಳುತ್ತಾ ಈ ಒಂದು ಶ್ರದ್ಧಾಂಜಲಿ ಈ ಸಭೆಯಲ್ಲಿ ಅವರಿಗೆ ಅರ್ಪಿಸುತ್ತೇನೆ. ಶಾಸಕರೇ ಅಂತ ಏನು ಮಾತಾಡಬೇಕನ್ನೋದು ಅರ್ಥ ಆಗ್ತಾ ಇಲ್ಲ. ಅವರಿಗೂ ನನಗೂ ಒಂದು ಭಾವನಾತ್ಮಕವಾದಂಥ ಸಂಬಂಧದಲ್ಲಿ ಬೆಳೆದಂಥವರು. ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಪ್ರಥಮವಾದಂಥ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಅಂದು ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಂಡಿಯಾ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಬಂದವನು. ಆದರೆ ಪಕ್ಷದಲ್ಲಿ ಜನತಾ ಪಕ್ಷ ಇರುವವರು ತಂಡರು ನನ್ನ ಎದುರಿಗಿದ್ದರು. ಅವರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ, ನಾನು ಕೆಂಡಿಯಾ ಪಂಚಾಯಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಭಾವನಾತ್ಮಕ ಸಂಬಂಧ ಅಂತ ಹೇಳಿದ್ರೆ ಅಣ್ಣ ತಮ್ಮದರ ಸಹೋದರರಂತೆ ನಾವು ಬೆಳೆದ್ವಿ. ಯಾಕಂದ್ರೆ ಅಂದು ಹೆಚ್ಚಾಗಿ ಹೋರಾಟ